ಸಿಐಡಿ ನನ್ನನ್ನು ಅರೆಸ್ಟ್ ಮಾಡಿಲ್ಲ. ಜಮಖಂಡಿ ನಗರದಲ್ಲಿ ಬಬಲಾದಿ ಮಠದ ಮುತ್ಯ ಅವರ ಸ್ಪಷ್ಟನೆ. ಮಾರ್ಚ್ 26 ಮಧ್ಯಾಹ್ನ 1 ಗಂಟೆ ಸಂದರ್ಭ. ಸಿಐಡಿ ನನ್ನನ್ನು ಬಂಧಿಸಿಲ್ಲ ಎಂದು ಜಮಖಂಡಿಯ ಹೊಸ ಬಬಲಾದಿ ಮಠದ ವೇದಮೂರ್ತಿ ಶಿವರುದ್ರಯ್ಯ ಮುತ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ. ಜಮಖಂಡಿ ನಗರದ ರಮಾನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಮಠಕ್ಕೆ ಭಕ್ತರೊಬ್ಬರು ಮಠದ ವಿವಿಧ ಕಾರ್ಯಕ್ರಮಗಳಿಗೆ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ ದೇಣಿಗೆಯನ್ನು ನೀಡಿದ್ರು. ಆದರೆ ಆ ವ್ಯಕ್ತಿಯು ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣದಲ್ಲಿ ಸಿಲುಕಿದ್ದಾರೆ. ಸಿಐಡಿ ತಂಡದ ಅಧಿಕಾರಿಗಳು ಬಂದು ನಮಗೆ ಮಾಹಿತಿ ನೀಡಿ ವಿಚಾರಣೆಗೆ ಒಳಪಡಿಸಿದ್ರು. ಗೋಕಾಕ್ ನಗರಕ್ಕೆ ವಿಚಾರಣೆಗೆ ಕರೆದೊಯ್ದಿದ್ರು. ಆದರೆ ನನ್ನನ್ನು ಅರೆಸ್ಟ್ ಮಾಡಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಅರೆಸ್ಟ್ ಮಾಡಿದ್ದಾರೆಂದು ಸುದ್ದಿ ಹರಡಿದೆ. ಇದು ಸತ್ಯಕ್ಕೆ ದೂರವಾದದ್ದು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಾಸೋಹ ಚಕ್ರವರ್ತಿ ಶ್ರೀ ಸದಾಶಿವ ಅಜ್ಜನವರು, ಸೂರ್ಯಕಿರಣ ಹಿರೇಮಠ್, ಎಂಕಪ್ಪ ಕುಂದಗೋಳ, ಪ್ರಜ್ವಲ್ ಸೊಣ್ಣಹಳ್ಳಿ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಸ್ಮರಣೀಯ ಆರಾಧ್ಯ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ತಾರನ್ನ ಸ್ಮರಣೆ ಮಾಡಿಕೊಂಡು, ಚಂದ್ರಮ್ಮ ತಾಯಿನನ್ನು ಸ್ಮರಣೆ ಮಾಡಿಕೊಂಡು, ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನ ಸ್ಮರಣೆ ಮಾಡಿಕೊಂಡು, ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡ ಉದ್ದೇಶವೇನೆಂದರೆ, ಜಮಖಂಡಿಯ ಹೊಸ ಬಬಲಾದಿ ಮಠದ ಪೂಜ್ಯರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿದೆ. ಅದಕ್ಕೆ ಆ ಸಾಮಾಜಿಕ ಜಾಲತಾಣದ ಹರಡಿ ಹಲವಾರು ಭಕ್ತರ ಮನಸ್ಸಿನಿಗೆ ಏನಾಗಿತ್ತಪ್ಪ ಅಂದ್ರೆ, ಹೊಸ ಬಬಲಾದಿ ಮಠದ ಪೂಜ್ಯರ ಬಂಧನವಾಗಿತ್ತಂತ ಆ ಸಾಮಾಜಿಕ ಜಾಲತಾಣ ಬಂದಿದ್ದು ಅದು ಸುಳ್ಳು ಸುದ್ದಿ. ಪೂಜ್ಯರ ಇಲ್ಲಿ ನನ್ನ ಮಗಳೇ ಇದ್ದಾರ. ಏನಪ್ಪಾ ಅಂದ್ರ 2023 ಗಣೇಶ ಚತುರ್ಥಿಯ ಮುಗಿದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಎಂಬುವನು ಶ್ರೀಮಠಕ್ಕೆ ಬರ್ತಾನೆ. ಬಂದು ಅಲ್ಲಿ ಮಠದಲ್ಲಿ ನಾವು ಇರೋದಲ್ಲ, ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ. ಆ ಸಂದರ್ಭದಲ್ಲಿ ಮಠದ ಇದ್ದಂತ ಭಕ್ತರಿಗೆ ಕೇಳ್ತಾನ, ಅಜ್ಜಾರ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ, ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆಯನ್ನ ಕೊಡ್ತೇನೆ ಅಂತ ಹೇಳಿದಾಗ, ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ. ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಇಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ, ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತೆ ಪುನಃ ಏನ್ ಮಾಡ್ತಾನಂದ್ರ, ಮುಂದಿನ ರವಿವಾರ ದಿನ ಬರ್ತಾನ. ಅವ್ರು ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗ ಸಂಕಲ್ಪ ಆಗೈತಿ, ನಾವು ಈ ಮಠಕ್ಕೆ ಬರೋಣ, ನನಗೆ ಒಳ್ಳೇದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರ ನಾನು ದೇಣಿಗೆಯನ್ನ ಕೊಡ್ತೀನಂತ. ಆದ ಕಾರಣ ಕೊಡಪ್ಪ, ನೀವು ಕೊಡೋದಾದ್ರೆ ಕೊಡಂತ ಹೇಳಿದ್ವಿ ಎಲ್ಲರೂ. ಹಿರಿಯರ ಸಮ್ಮುಖದಲ್ಲಿ ಅವ ದೇಣಿಗೆಯನ್ನ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನ. ಏನಪ್ಪಾ ಅಂದ್ರೆ ಹೇಳುದಂದ್ರ, ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನ ಕೊಡ್ತಾನಂದ್ರ ಯಾರು ಬ್ಯಾಡ ಅನ್ನಂಗಿಲ್ಲ. ಯಾಕಂದ್ರ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರ ಭಕ್ತರ ಮೇಲೆ. ಭಕ್ತರಿಲ್ಲ ಅಂದ್ರ ಮಠ ಮಂದಿರಗಳು ನಡೆಯೋದಿಲ್ಲ. ಅದಕ್ಕ ಆ ಭಕ್ತರ ಏನ್ ಮಾಡ್ತಾರಂದ್ರ, ಮಠಕ್ಕೆ ದೇಣಿಗೆ ಕೊಡಾಕತ್ತಾರಂದ್ರ ಯಾವ ರೀತಿ ಕೊಡಾಕತ್ತಿ, ಹೆಂಗ ತೊಗೊಂಬಂದಿ, ಎಲ್ಲಿಂದ ತೊಗೊಂಬಂದಿ ಅಂತ ಕೇಳೋದು ನಮ್ಮ ಧರ್ಮವಲ್ಲ. ಒಬ್ಬ ಏನ್ ಮಾಡಾಕತ್ತಾನಂದ್ರ, ಭಕ್ತ ದೇಣಿಗೆ ಕೊಡಾಕತ್ತಾನಂದ್ರ ಆ ಸ್ವೀಕಾರ ಮಾಡೋದು ಜೋಳಿಗೆ ಯಾಕಪ್ಪ ಅಂದ್ರ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳು, ಒಬ್ಬ ಮಹಾತ್ಮರದ ಜೋಳಿಗೆ ಇರ್ತದ. ಅವ ಎಲ್ಲಿಂದ ತೊಗೊಂಬಂದಾನು, ಹೆಂಗ ತೊಗೊಂಬಂದ ಅಂತ ಕೇಳೋದು ನಮ್ಮದ ಇರಂಗಿಲ್ಲ. ಅವ ಅದೇ ರೀತಿಯಾಗಿ ಸಾಗರ್ ಸಬಕಾಳಿ ಎಂಬುವನು ಏನ್ ಮಾಡ್ತಾನಪ್ಪ ಅಂದ್ರ, ಅವ ನಮಗೇನ್ ಮಾಡ್ತಾನಂದ್ರ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನ. ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವ ದೇಣಿಗೆ ಕೊಡ್ಕೋತ ಬಂದಾನ. ಏನಪ್ಪಾ ಅಂತಂದ್ರ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟ್ಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲ ಅದನ್ನ ಲಿಸ್ಟ್ ತೆಗಿತಾರ. ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಗತ್ತಪ್ಪ ಅಂದ್ರ, ಜಮಖಂಡಿಯ ಹೊಸ ಬಬಲಾದಿ ಮಠಕ್ಕೆ ಅಮೌಂಟ್ ಬಂದಂತ ಸಿಐಡಿಗೆ ಗೊತ್ತಾಗ್ತದ. ಆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರ, ಆ ಸಿಐಡಿ ಅಧಿಕಾರಿಗಳು ಏನ್ ಮಾಡ್ತಾರಂದ್ರ, ಒಂದು ನಮ್ಗೆ ನೋಟಿಸವನ್ನ ಕಳಿಸ್ತಾರ. ಆ ನೋಟಿಸವನ್ನ ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನ ಕೊಟ್ಟು ಏನ್ ಮಾಡ್ತೀವಿ ಅಂದ್ರ, ನಾವು ಜನವರಿ 6ನೇ ತಾರೀಕು ಆ ನೋಟಿಸ್ಗೆ ಗೌರವವನ್ನು ಕೊಟ್ಟು ನಾವು
ಗೋಕಾಕ್ ಪೊಲೀಸ್ ಸ್ಟೇಷನ್ ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರ ಫೆಬ್ರವರಿ 10ನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರನಾಗಿ ಮಾರ್ಚ್ 21 ಮತ್ತು 22ನೇ ತಾರೀಕು ನಾವು ವಿಚಾರಣೆಯಂತೆ ಗೋಕಾಕ್ ಸ್ಟೇಷನ್ ಹೋಗಿದ್ದೇವೆ. ಹೊರತ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ, ಅರೆಸ್ಟ್ ಆಗಿಲ್ಲ. ಆದ್ರೆ ಏನಪ್ಪ ವಿಷಯ ಏನಾಗೈತೆ ಅಂದ್ರ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ. ನಾವು ವಿಚಾರಣೆಗಂತ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ, ಅಲ್ಲಿ ಪೂಜ್ಯರ ಬಂಧನವಾಗಿಲ್ಲ, ಅಲ್ಲಿ ಅರೆಸ್ಟ್ ಪೂಜ್ಯರನ್ನ ಮಾಡಿಲ್ಲ. ಅದೇ ರೀತಿ ಇನ್ನು ಎಲ್ಲಾ ಭಕ್ತರಿಗೆ ತಿಳುವುದೇನಂದ್ರ ಒಬ್ಬರ ಪೂಜ್ಯರ ಬಂಧನ ಆಗೈತೆ ಅಂತ ಏನ ಮೂಡಿಸಿದಾರ, ಅದು ಸುಳ್ಳು ಸುದ್ದಿ ಐತಿ. ಅದಕ್ಕ ಏನಪ್ಪಾ ಅಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಪೂಜ್ಯರ ಇಲ್ಲಿ ನಮ್ಮ ಸೈಡ್ ಅದಾರ, ಎಲ್ಲರಿಗೂ ಏನಪ್ಪಾ ಭಕ್ತರಿಗೆ ಮೂಡಿದ್ದ ಅದು ಸುಳ್ಳು ಸುದ್ದಿ ಐತಿ. ಇನ್ನೊಂದು ಹೇಳೋದು ಏನಪ್ಪಾ ಅಂದ್ರ ಆ ಗುರು ಸದಾಶಿವಮೂರ್ತಿ ಮತ್ತು ಚಂದ್ರಮ್ಮ ತಾಯಿ ಮತ್ತು ಚಿಕ್ಕಮ್ಮನ ಮಠ ಅತಿ ವಿಜೃಂಭಣೆಯಿಂದ ಮಠ ನಡೆಯಾಕತ್ತ. ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆ ದಿವಸ ದಾಸೋಹ ಸಹಿತ ಇರ್ತದೆ. ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ ದೇಣಿಗೆಯನ್ನ ಕೊಡೋರಿದ್ರು ಕೊಡ್ರಿ, ನಾವು ಕೊಡ್ಲಿಕ್ಕೆ ಗಾಢ ಅನ್ನಕತ್ತಲ್ಲ. ಅದಕ್ಕ ಆ ಕೊಟ್ಟದನ್ನ ನಾವು ಒಳ್ಳೆಯ ಮಠದ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರಕ್ಕೆ ಬಳಸಿ ಎಂದು 2 ಮಾತನ್ನು ಹೇಳ್ತೀನಿ.